ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇನೆ ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿರೋದು. ಅಣ್ಣಾಮಲೈ ಈ ಕಡೆ ಚೆಕ್ ಮಾಡಿಕೊಂಡಾಗ ಅದು ಡಿಎಂಕೆ ಆಗಲಿ ಎಐಡಿಎಂಕೆ ಆಗಲಿ ಇವುಗಳ ವಿರುದ್ಧವಾಗಿ ಸಮಾನ ದೂರದಲ್ಲಿ ನಿಂತುಕೊಂಡು ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿಯಲ್ಲಿ. ಆದರೆ ಇದೀಗ ಒಂದು ರಾಜಿಯಾದ ಪರಿಣಾಮ, ಒಂದು ಪಕ್ಷದ ಜೊತೆಗೆ ಒಂದು ಮೈತ್ರಿ ಆದಂಥ ಪರಿಣಾಮವಾಗಿ ಅಣ್ಣಾಮಲೈ ಮತ್ತು ಅಣ್ಣಾ ಡಿಎಂಕೆ ಅಲ್ಲಿ ಯಾರು ಆ ಪಕ್ಷದಲ್ಲಿ ಅಧ್ಯಕ್ಷರಿದ್ದಾರೋ ಇವರಿಬ್ಬರು ಒಂದೇ ಗೌಂಡರ್ ಸಮುದಾಯಕ್ಕೆ ಸೇರಿಬಿಡ್ತಾರೆ. ಹಾಗಾಗಿ ಎರಡು ಮೈತ್ರಿ ಪಕ್ಷಗಳಲ್ಲೂ ಕೂಡ ಒಂದೇ ಸಮುದಾಯದವರು ಅಧ್ಯಕ್ಷರಾಗಿದ್ದು ಬಿಟ್ಟರೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನೀವು ಅಣ್ಣಾಮಲೈ ರಾಜೀನಾಮೆ ಕೊಡಿಸಿದ್ರೇ ನಿಮ್ಮೊಂದಿಗೆ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅಂಥೇಳಿ ಯಾವಾಗ ಅಣ್ಣಾ ಡಿಎಂಕೆ ಕಡೆಯಿಂದ ಒಂದು ಮಾತು ಬಂತೋ ಆ ಮಾತಿಗೆ ಕೇಂದ್ರದ ಬಿಜೆಪಿ ಬದ್ಧವಾಯಿತು. ಈ ಕಾರಣಕ್ಕೆ ಅಣ್ಣಾಮಲೈ ರಾಜೀನಾಮೆ ಕೊಡ್ತಾರೆ ಅಂತ ಇದಕ್ಕಿಂತ ಮುಂಚೆನೇ TV5 ನ್ಯೂಸನ್ನು ಬ್ರೇಕ್ ಮಾಡಿತ್ತು. ಇದೀಗ ಆ ಮಾತು ನಿಜ ಆಗಿದೆ. ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದು ಅಣ್ಣಾಮಲೈ. ಇನ್ನೊಂದು ವಾರದಲ್ಲಿ ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ. ನೈನಾರ್ ನಾಗೇಂದ್ರನ್ ಮುಂದಿನ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೈನಾರ್ ನಾಗೇಂದ್ರನ್ ಮುಂದಿನ ಬಿಜೆಪಿ ಅಧ್ಯಕ್ಷ ತಮಿಳುನಾಡಿಗೆ ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆಯನ್ನು ಇದೀಗ ಕೊಟ್ಟಿರೋದು. ಮುಂದಿನ ಅಧ್ಯಕ್ಷರನ್ನು ಹೈಕಮಾಂಡ್ ನೇಮಕ ಮಾಡುತ್ತಪ್ಪ, ಪಕ್ಷದ ಯಾರಾದರೂ ಒಬ್ಬ ಕಾರ್ಯಕರ್ತ ಅಧ್ಯಕ್ಷರಾಗ್ತಾರೆ, ನಾನು ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡ್ತೀನಿ, ನಾನೀಗ ಹೈಕಮಾಂಡ್ ಸೂಚನೆ ಕೊಡ್ತು, ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಸ್ಥಾನ ತ್ಯಜಿಸುವಂತೆ ಹೈಕಮಾಂಡ್ ಸೂಚನೆ ಇತ್ತು, ನಾನು ಸ್ಥಾನ ಬಿಟ್ಬಿಟ್ಟಿದ್ದೀನಿ ಈಗ ಅಂತ ಹೇಳಿ ಇದೀಗ ಅಣ್ಣಾಮಲೈ ಕೂಡ ಒಂದು ಕಡೆ ಮಾತಾಡಿದ್ದಾರೆ. ನಾವು ನಿಮ್ಮೊಂದಿಗೆ ಮೈತ್ರಿಗೆ ಬರುವುದಾದರೆ ಅಣ್ಣಾಮಲೈ ಕೆಳಗಡೆ ಇಳಿಸಲೇಬೇಕು ನೀವು ಅಂಥೇಳಿ ಅಣ್ಣಾ ಡಿಎಂಕೆ ಪಾರ್ಟಿ ಕಡೆಯಿಂದ ಷರತ್ತು ಹಾಕಲಾಗಿತ್ತು. ಜೊತೆಗೆ ಈ ಒಂದು ಮೈತ್ರಿನೇ ಬೇಡ ಅಂಥೇಳಿ ಈ ಅಣ್ಣಾ ಡಿಎಂಕೆಯೊಂದಿಗೆ ಯಾವುದೇ ಕಾರಣಕ್ಕೂ ಬಿಜೆಪಿ ಮೈತ್ರಿ ಮಾಡಿಕೊಳ್ಬಾರ್ದು ಅಂತ 2023ರಲ್ಲೇ ಅಣ್ಣಾ ಡಿಎಂಕೆಗೆ ವಿರುದ್ಧವಾಗಿ ಮಾತನಾಡಿದದ್ದು ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ. ಆದರೆ ಇದೀಗ ಅದೇ ಅಣ್ಣಾ ಡಿಎಂಕೆ ಕಡೆಯಿಂದ ನಮ್ಮ ವಿರುದ್ಧನೇ ಇಷ್ಟು ಮಾತನಾಡ್ತಾ ಇದ್ದಂಥ ವ್ಯಕ್ತಿನ ನೀವೀಗ ಕೆಳಗಡೆ ಇಳಿಸಿದ್ರೆ ಸರಿ, ಇಲ್ಲಂದ್ರೆ ನಿಮ್ಮೊಂದಿಗೆ ಮೈತ್ರಿಗೆ ಬರಲ್ಲ ಅಂತ ಹೇಳಿದ್ರಲ್ಲ, ಅಣ್ಣಾಮಲೈ ಇದೀಗ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಯೋಕ್ಕೆ ರೆಡಿಯಾದರು. ನೀನು ಇಳಿದು ಬಿಡಪ್ಪ ಅಂತೇಳಿ ಬಿಜೆಪಿ ಕೂಡ ಹೇಳಿಯಾಯಿತು. ಆ ಪ್ರಕಾರವಾಗಿ ಅಣ್ಣಾಮಲೈ ಇಳಿದಿದ್ದಾರೆ. போட்டி எங்கிருந்து வருதுங்கண்ணா? புதிய மாநில தலைவருக்கான போட்டியில் நான் இல்லை. சரியான அடுத்தது அதையே இன்னைக்கு நாளைக்கு நீங்க அப்படியே ஒரு நியூஸ போட்டு அண்ணாமலை டெல்லி போறாரு, அண்ணாமலை இவரை கை காட்டினாரு, அண்ணாமலை இவரை கை காட்டல, இந்த எந்த வம்பு சண்டைக்கு நான் வரலீங்கன்னா நான் போட்டியில் இல்லை. அதை பத்தி நான் எது கருத்து சொல்ல விரும்பலீங்கண்ணா. அண்ணா அதை பத்தி நான் கருத்து சொல்ல விரும்பல. என்னை பொறுத்தவரை இந்த கட்சி நல்லா இருக்கணும், நல்லவர்கள் இருக்கக்கூடிய கட்சி, நல்ல ஆத்மாக்கள் இருக்கக்கூடிய கட்சி. இந்த கட்சியில் நிறைய பேர் உயிரை கொடுத்து இந்த கட்சியை வளர்த்தி இருக்கிறாங்க, புண்ணியவர்கள் இருக்கக்கூடிய கட்சி. அதனால் இந்த கட்சி எப்பொழுதும் நன்றாக இருக்க வேண்டும் என்று நினைக்கக்கூடியவன் நான். ஆனால் என்னை பொறுத்தவரை புதிய தலைவர் தேர்ந்தெடுக்கப்படும் பொழுது நிறைய பேசுவோம். இங்க தலைவர்கள் யாரும் போட்டி போடுவதில்லைனே.